ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಕ್ಷನ್. ಎಲ್ರು ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕು. ಏನಾದ್ರೂ ಸ್ವಂತ ಬುದ್ಧಿ ಉಪಯೋಗಿಸಕ್ ಪ್ರಯತ್ನ ಪಟ್ರು ಎಲ್ರು ಸಾಯಿಸ್ಬಿಡ್ತೀನಿ. ಏನೋ ಜೀವದ ಬೆಲೆ ಏನು ಅಂತ ಗೊತ್ತಾ? ಬರೀ ಒಂದು ಜೀವ ಕಳ್ಕೊಂಡಿದ್ಕೆ ನಿಮ್ಗೆಲ್ಲ ಹಿಂಗಾಗ್ತಿದ್ಯಲ್ಲ. ಅದೇ ನಾವ್ಗಳು ನಮ್ಮಪ್ಪ ಅಮ್ಮ ಹುಟ್ಟು ಮಕ್ಳು ಅಂತನೂ ನೋಡ್ದಂಗೆ ಅವ್ರನ್ನೆಲ್ಲ ಕೊಂದ್ರಲ್ಲ, ನಮಗ್ ಹೇಗಾಗಿರ್ಬಾರ್ದು. ನಿಮ್ಗಳಿಗೆ ಬರೀ ಅರ್ಧ ಗಂಟೆಯಲ್ಲಿ ಕೂಡಾಕಿದ್ಕೆ ವಿಲಿ ವಿಲಿ ಅಂತ ಒದ್ದಾಡ್ತಿದಿರಲ್ಲ. ಆದ್ರೆ ನೀವ್ಗಳು ಹಾಕಿರೋ ಬೇಲಿ ಒಳಗಡೆ 10 ವರ್ಷದಿಂದ ಬದುಕ್ತಿದೀವಿ. ನಮಗ್ ಹೆಂಗಾಗಿರ್ಬಾರ್ದು. ನಾವೆಲ್ಲೋ ನಮ್ ಪಾಡಿಗೆ ನಾವ್ ವ್ಯವಸಾಯ ಮಾಡ್ಕೊಂಡಿದ್ವಿ. ಆದ್ರೆ ನೀವ್ಗಳು ನಮ್ ಪಾಡಿಗೆ ಬದುಕಕ್ ಬಿಟ್ರ. ರಣ ಹದ್ದುಗಳ ತರ ನಮ್ ಜಾಗಕ್ ಬಂದು ಅಲ್ಲಿ. ಏನ್ರಿ MLA ಸಾಹೇಬ್ರೆ, ಏನೇನೆಲ್ಲ ಮಾತಾಡಿದ್ರಿ, ಹೆಂಗೆಲ್ಲ ಆಸೆ ಹುಡ್ಸಿದ್ರಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ನೀವೆಲ್ರೂ ಸಂತೋಷ ಪಡೋಂತ ಒಂದ್ ವಿಷಯ ಇದೆ. ನಿಮ್ಗೆ ಅಂತ ಮಲ್ಟಿ ಸ್ಪೆಷಾಲಿಟಿ ಲೇಔಟ್ ಕಟ್ಟಿಸ್ತಾ ಇದೀವಿ. ಆ ಮನೆಗಳಲ್ಲಿ ಟಿವಿ, ಗ್ರೈಂಡರ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ ಜನಗಳಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ನಾನ್ ವ್ಯವಸ್ಥೆ ಮಾಡ್ತೀನಿ. ಆದ್ರೆ ನೀವ್ ಈ ಜಾಗನ ಬಿಟ್ಟು ನಾವ್ ಹೇಳೋ ಜಾಗಕ್ಕೆ ಹೋಗ್ಬೇಕು ಅಂತ ಕಾಂಪನ್ಸೇಷನ್ ಅನ್ನೋ ಹೆಸರಲ್ಲಿ ಯಾವ್ದೋ ಒಂದು ಬರಡು ಭೂಮಿನ ಕೊಟ್ಟು ನಾವ್ ಆಯ್ಕೊಂಡು ತಿನ್ನಂಗ್ ಮಾಡಿದ್ರಿ. ನಾವು ಬುದ್ಧಿ ನಮಗ್ ನಮ್ ಜಾಗ ವಾಪಸ್ ಕೊಟ್ಬಿಡಿ ಬುದ್ಧಿ ಅಂತ ಕೇಳೋದಿಕ್ಕೆ ರೌಡಿಗಳು ಗುಂಡಗಳನ್ನ ಕರ್ಸಿ ನಮ್ ಜನರನ್ನ ಹೊಡ್ಸಿ ಬಡ್ಸಿ ಕಟ್ಟಾಕಿದ್ರಿ. ಅಲ್ಲಿಂದ ನಾವ್ ಹೆಂಗೋ ತಪ್ಪಿಸ್ಕೊಂಡು ಮೀಡಿಯಾನೋ ಕಾನೂನು ನಮಗ್ ನ್ಯಾಯ ಕೊಡ್ಸದಂತ ಹೋದ್ರೆ ಯಾರು ನಮಗ್ ನ್ಯಾಯ ಕೊಡಿಸ್ಲೇ ಇಲ್ಲ. ನಾವು ನ್ಯಾಯನ ಕೇಳ್ಕೊಂಡಿದ್ದಾಯ್ತು, ಬೇಡ್ಕೊಂಡಿದ್ದಾಯ್ತು. ಇನ್ನೇನಿದ್ರು ಕಿತ್ಕೊಳ್ಳೋದೊಂದೇ ಬಾಕಿ. ಏ ರಾಮ, ನೋಡು ಸಾಯಿಸೋ ಉದ್ದೇಶ ನಮ್ದಲ್ಲ. ಏ ರಾಮ, ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಬೇಡ ರಾಮ. ರಾಮ ಏನು ಆಗಲ್ಲ ಕಣೋ. ಇಲ್ಲಿ ನೋಡು, ಯಾರಾದ್ರೂ ಕಾಪಾಡಿ. ರಾಮ ಅಣ್ಣ ಹೇಳು ಅಣ್ಣ ಏನು ಯಾಕೋ ಹಿಂಗ್ ಮಾಡ್ದೆ? ನಾನು ಹೇಳ್ದೆ ತಾನೆ ಏನು ಮಾಡ್ಬಿಡು ಅಂತ. ಇವ್ರುಗಳೆಲ್ಲ ಜನರನ್ನ ಸಾಯಿಸ್ಬಿಡ್ತಿದ್ರು ಕಣ. ನನಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಕಣ. ನಾನ್ ಪಾಪಿ. Got it. Okay, judges ke ee ನಿಮ್ಮ performance ಹೇಗನ್ಸ್ತು ಅಂತ ಕೇಳೋಣ. Starting from Ramesh sir. Bhumika, you have it. ಖಂಡಿತವಾಗ್ಲೂ ಕರೆಕ್ಟ್ ಮೆಂಟರಿಂಗ್, ಕರೆಕ್ಟ್ ಸೀನ್ ಸಿಕ್ಬಿಟ್ರೆ you'll be an actress. Good luck. ಯಾವ್ದಾರ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದೆಯಾ ನಿಮಗೆ? ಹೌದು ಸರ್, ನಾನು ವಿಜಯನಗರ ಬಿಂಬದಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡಿದ್ದೀನಿ. ಗೊತ್ತಾಗುತ್ತೆ ಯು ಆರ್ ವೆರಿ ವೆಲ್ ಎಕ್ವಿಪ್ಡ್ ಅನ್ನೋ ತರ. ಅಂದ್ರೆ ಇದು ಪಕ್ಕ ನನಗೆ ಗೊತ್ತಿರೋದು, ಇದು ದಿಸ್ ಇಸ್ ಮೈ ಸ್ಟ್ರೆಂತ್ ಅನ್ನೋದು ತುಂಬಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಏನ್ ಎಮೋಟ್ ಮಾಡಬೇಕು, ನನ್ನ ಆಕ್ಟಿಂಗ್ ಟ್ಯಾಲೆಂಟ್ ನಾನು ಎಷ್ಟು ತೋರಿಸಬೇಕು, ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಲಿ, ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆಗಿರ್ಲಿ, ಮಾಡ್ಯುಲೇಷನ್ಸ್ ಆಗಿರ್ಲಿ, ಚೇಂಜ್ ಓವರ್ಸ್ ಆಗಿರ್ಲಿ, ಅದೆಲ್ಲಾನು ಒಳಗೊಂಡಂತ ಒಂದು ಆಕ್ಟ್ ಆಗಿತ್ತಲ್ಲ. ಸೊ ಅದು ಐ ಥಿಂಕ್ ರೈಟ್ ಕಾರ್ಡ್ ನ ಅದು ಹಿಟ್ ಮಾಡಿದೆ. ಫಾರ್ ಮಿ ಇಟ್ ವರ್ಕ್ಡ್. ಸೊ ಫಾರ್ ಮಿ ಇಟ್ಸ್ ಅಗ್ರಿ. ಸೂಪರ್. ತರುಣ್ ಅವ್ರ ಕಡೆಯಿಂದ ಮೊದಲ ಗ್ರೀನ್ ಲೈಟ್ ಬಂದಿದೆ. ಭೂಮಿಕಾ, ಪ್ರೇಮಾ ಮ್ಯಾಮ್. ನೀವು ಮಾಡುವಾಗಲೇ ಅನಿಸ್ತು ಥಿಯೇಟರ್ ಆರ್ಟಿಸ್ಟ್ ಇರಬೇಕು ಇವರು ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ನನ್ನ ಕಡೆಯಿಂದ.
ತುಂಬಾ ಒಳ್ಳೆ ಆಕ್ಟ್. ನೀವು ಮಹಾನಟಿ ಕಾರ್ಯಕ್ರಮಕ್ಕೆ ಮತ್ತೆ ಇಲ್ಲಿರೋ ಕಂಟೆಸ್ಟೆಂಟ್ಗೆ ಒಂದೊಳ್ಳೆ ಕಾಂಪಿಟೇಷನ್ ಆಗಿರ್ತೀರಾ ಅಂತ. ವೆಲ್ಕಮ್ ಟು ಮಹಾನಟಿ. ಮಹಾನಟಿ ಸೀಸನ್ 2ಗೆ ಆಯ್ಕೆ ಆಗಿದ್ದಾರೆ ಭೂಮಿಕಾ. ನಮಸ್ಕಾರ ಕನ್ನಡ. ನನ್ನ ಹೆಸರು ದೀಪಿಕಾ ಕೆಜೆ ಅಂತ. ನಾನು ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಕಾರೆಹಳ್ಳಿ ಗೂಗಲ್ ಮಾಡಿದ್ರೆ ಕಾಟೇನಹಳ್ಳಿ ಅಂತ ಬರುತ್ತೆ. ನಾನು ಅಲ್ಲಿಂದ ಬಂದಿರೋದು. ಓಕೆ, ಈಗ ಏನ್ ಪರ್ಫಾರ್ಮ್ ಮಾಡ್ತೀರಾ? ಸರ್ ನಾನು ನೋಡಿದ್ರೆ ಗೊತ್ತಾಗ್ತಿರೋ ಮಹಾನಟಿನಲ್ಲಿ ನಾನು ಮಂಜುಳಾ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಓಕೆ, ದೀಪಿಕಾ ಕೆಜೆ ರೆಡಿನಾ? ರೆಡಿ ಸರ್. ಆ ಬಿಂದಿಗೆ ಅಲ್ಲೇ ಇರುತ್ತಾ, ಕೈಲಿ ಇಟ್ಕೊಳ್ತೀರಾ? ಕೈಯಲ್ಲಿ ಅಲ್ಲಿಂದ ಎಂಟ್ರಿ. ಅಲ್ಲಿಂದ ಬನ್ನಿ. ಓಕೆ, ನಾನು ಆಕ್ಷನ್ ಹೇಳಿದ್ಮೇಲೆ ಶುರು ಮಾಡಿ. ಅಣ್ಣ ಹಾಡಾಗ್ತೀನಿ ಅಂತ ಹೇಳಿದ್ರು. ಆಗ್ತಾರ, ಅಲ್ಲಿ ಹೋಗಿ ನೀವು. ಅಣ್ಣನಿಗೆ ಹಾಡಾಕ ಹೇಳ. ಹೇಳ್ಬೇಕು ಸರ್. ಅಣ್ಣ ಹಾಡಾಕಣ್ಣ. ಆಕ್ಷನ್. ಅಂಥೆಂಥ ಹೆಣ್ಣು ನಾನಲ್ಲ, ನನ್ನಂಥ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ನಾ ಬರುವ ದಾರಿ ಗೌರವ ತೋರಿ, ಅಪ್ಪ ಇತ್ತ ಕೈಯ ಕಟ್ಟಿ ನಿಲ್ಲುವುದೆಲ್ಲ. ಅತ್ತೆ ಕರ್ಕೊಂಡೋಗ ನಿನ್ನ ಎಮ್ಮೆನ ಹಾಳಾದವನೇ. ಈ ಸುಡ್ಗಾಡ್ ಎಮ್ಮೆ ಮೈ ತೊಳೆದಕ್ಕೆ ಈ ಕೆರೆ ನೀರೇ ಹಾಕ್ಬೇಕೇನು? ಕರ್ಕೊಂಡೋಗ ಆ ಕಡೆ. ಈರಮ್ಮ, ನಿನ್ ಬಟ್ಟೆನೆಲ್ಲ ಆಮೇಲೆ ಹೋಗಿ. ನಾನು ನನ್ನ ಬೆಳ್ಳಿ ಕೊಡದಲ್ಲಿ ನೀರ್ ತಗೊಂಡೋಗ್ಬೇಕು. ಅಪ್ಪ, ಯಾವನ ಮಾಳೇನಿ ತಿಪ್ಪೆ ತಿಂದು ಬಿಟ್ಟವನೆ? ಯಾವನ ಅವನು? ನೀವೇನ್ರ? ಯಾವನ ನಿಜ ಹೇಳ್ತಿರೋ ಇಲ್ಲ ಒಬ್ಬೊಬ್ಬನ ಇಲ್ಲೇ ಊದ್ಬಿಡ್ಲ? ನೀವೆಲ್ಲ ಏನ್ ಹಂಗ್ ನಡ್ಕೊಂಡ್ ನಿಂತ್ಕೊಂಡ್ ನಿಂತಿದ್ದೀರಾ ನೀವೆಲ್ಲ? ತರುಣ್ ಸರ್, ನೀವು ನೋಡಿ ನನ್ನ ನಗ್ತಿದ್ದೀರಲ್ವಾ? ನಮ್ಮ ಪಲ್ಲ ಕುಂತೈತೆ, ಆಮೇಲೆ ಬರುತ್ತೆ, ಮಾಡಿಸ್ತೀನಿ ನಿಮ್ಗೆಲ್ಲ. Cut it.